ದ್ವಾಸೆ ಹಿಟ್ಟು ದ್ವಾಸೆ ಮಾಡೋದು ಹೇಳ್ತೀನಿ ನೋಡಿರಿ. 2 ಸಣ್ಣ ಬೀಟ್ರೋಟ್ ರೀ, 2 ಉಳ್ಳಾಗಡ್ಡಿ ಸಣ್ಣ, ಕೊತ್ತಂಬರಿ, 1 ಸ್ಪೂನು ಅರ್ಶಿಣ ಪುಡಿ, 3 ಸ್ಪೂನು ಹಸಿ ಖಾರ, ಇದ್ರೊಳಗೆ ಬೆಳ್ಳುಳ್ಳಿ ಉಪ್ಪು ಹಾಕೀನಿ ರೀ, ಸ್ವಲ್ಪ ಹಾಕಿ ಕರ್ದೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನು ಉಪ್ಪು, ಇದಿಷ್ಟು ಇದ್ರಾಗ ಹಾಕಿ ಕಲ್ಸೋದು ನೋಡಿರಿ. ಈಗ ಏನು ಮಾಡ್ತೀವಿ ರೀ, 1 ಜಾಂಬು ಅಕ್ಕಿ ಹಿಟ್ಟು ತೊಗೊತೀನಿ ನೋಡಿರಿ. ಈಗ 1 ಜಾಂಬು ಅಕ್ಕಿ ಹಿಟ್ಟು, ಅರ್ಧ ಜಾಂಬು ರಾಗಿ ಹಿಟ್ಟು ರೀ, ಅರ್ಧ ಜಾಂಬು ರಾಗಿ ಹಿಟ್ಟು ರೀ, ಅರ್ಧ ಜಾಂಬು ಮೈದಾ ಹಿಟ್ಟು, ಅರ್ಧ ಜಾಂಬು ಮೈದಾ ಹಿಟ್ಟು, ಅರ್ಧ ಜಾಂಬು ಕಡ್ಲೆ ಹಿಟ್ಟು. ಈಗ ರೀ ಅರ್ಧ ಜಾಂಬು ಕಡ್ಲೆ ಹಿಟ್ಟು ನೋಡಿರಿ. ಇವಿಷ್ಟು ಹಾಕಿ ಕಲ್ಸೋದು ನೋಡಿರಿ. ಇಲ್ಲಿ ಅದಾವಲ್ರಿ, ಇವನ್ನ ಇಂಥ ಹೆರ್ಜು ಮಣಿಲೇ ಹೆರ್ಜ್ಬೇಕು ನೋಡ್ರಿ. ಇದನ್ನ ಉಳ್ಳಾಗಡ್ಡಿನ ಮತ್ತು ಬೀಟ್ರೋಟ್ನ ಇಂಥ ಹೆರ್ಜು ಮಣಿ ತೊಗೊಂಡು ಹೆರ್ಜ್ಬೇಕು ರೀ. ಸಣ್ಣ ಆಗ್ಬೇಕಲ್ರಿ, ದ್ವಾಸೆ ಹರಿಬಾರ್ದಲ್ಲ, ಅದಕ್ಕೆ ಇದಿಷ್ಟು ಇದ್ರಾಗ ಹಾಕಿ ಕಲಿಸ್ತೀನಿ ನೋಡ್ರಿ. ಈಗ ಈ ಪ್ರಮಾಣದಾಗ ಹಿಟ್ಟು ತಗೋರಿ, ಅಂದ್ರೆ ರುಚಿ ಭಾಳ ಆಕತ್ರಿ ದ್ವಾಸೆ. ಈಗ ಹಿಂಗೆ ಕಲಿಸ್ಬೇಕು ನೋಡ್ರಿ ಹಿಟ್ಟು ಹಾಕಿನ. ಈಗ 2 ಸ್ಪೂನ್ ಉಂಡೆ ರವೆ ಹಾಕ್ತೀನಿ. 1 2 ಬಾಂಬೆ ರವೆ ಅಂತಾರೆ ನೋಡ್ರಿ, ಅವ್ನು 2 ಸ್ಪೂನ್ ಹಾಕಿ ನೋಡ್ರಿ. ಅಂದ್ರೆ ಒಂದು ಸ್ವಲ್ಪ ಬಿರುಸು ಹಾಕವ್ರಿ ಪದ್ರ. ಹಿಂಗೆ ಕಲಿಸ್ಬೇಕು ನೋಡ್ರಿ ಹಿಟ್ಟು. ಇಂಥದ್ದೊಂದು ಸೌಡು ತೊಗೋಬೇಕ್ರಿ, ಇಂಥದ್ದು ಇದ್ರಲ್ಲೇ ಕಲಿಸ್ಬೇಕ್ರಿ. ಈಗ ಆಯ್ತು ನೋಡ್ರಿ. ಈಗ ಕಾಯಕ್ಕೆ ಇಟ್ಟೀನಿ ರೀ ದ್ವಾಸೆದು. ಈಗ ಹಾಕ್ತೀನಿ ನೋಡ್ರಿ ದ್ವಾಸೆನ. ಈಗ ಹಂಚ್ಕಾದತ್ರಿ, ಅದಕ್ಕೆ ಎಣ್ಣೆ ಹಚ್ತೀನಿ ನೋಡ್ರಿ. ಈಗ ಇಂಥದ್ದು ಮ್ಯಾಗಿ ತಿನ್ನೋದು ಇರ್ತಲ್ರಿ, ಅದಕ್ಕೆ ಒಂದು ಅರ್ಧ ಉಳ್ಳಾಗಡ್ಡಿ ಹೆಚ್ಚಿ ತುರ್ಬೇಕು. ಮ್ಯಾಗ ಅದು ಜುಬ್ರಿದಿದ್ದು ಉಳ್ಳಾಗಡ್ಡಿನೇ ತುರ್ಬೇಕು ನೋಡ್ರಿ, ಅಂದ್ರೆ ಉಚ್ಚಂಗಿರುತ್ತೆ. ಹಿಂಗೆ ಹಚ್ಚಿ ತಿಕ್ಬೇಕ್ರಿ. ಆಮೇಲೆ ಈಗ ದ್ವಾಸೆ ಹಾಕ್ಬೇಕು ನೋಡ್ರಿ. ಈಗ ಹಿಂಗೆ ಹಾಕಿ ಹಿಂಗೆ ಮಾಡ್ಬೇಕು ನೋಡ್ರಿ. ಈಗ ಒಂದು ಸ್ವಲ್ಪ ದೊಡ್ಡದನ್ನು ಮಾಡಿರಿ, ಸಣ್ಣದನ್ನು ಮಾಡಿರಿ ಬರ್ತೀರಿ, ಅದಕ್ಕೆ ಸಂಬಂಧ ಇಲ್ಲರಿ. ಸ್ವಲ್ಪ ಅಂಟ್ಕೊಂತ್ರಿ. ಈಗ ಹಂಚಿನ ಸರಿಯಾಗಿ ಕಾದಿದ್ದಿಲ್ಲ, ಅದಕ್ಕೆ ಅಂಟ್ಕೊಂತ್ರಿ. ಈಗ ಎಣ್ಣೆ ಹಾಕ್ಬೇಕು ನೋಡ್ರಿ. ಹಿಂಗೈತೆ ಇದ್ರ ಮ್ಯಾಗ ಇಟ್ಟು ಈ ದಂಡಿಗೂ ಹಾಕ್ಬೇಕ್ರಿ ಮೊದ್ಲು, ಅಂದ್ರೆ ಅಂಟ್ಕೊಳಂಗಿಲ್ಲ ರೀ ಎಲ್ಲಿ. ಅದು ದಂಡಿಗೆ ಹಾಕ್ರಿ ಮೊದ್ಲು, ಆಮೇಲೆ ನಡು ಹಾಕ್ರಿ, ಅಂದ್ರೆ ನೀಟಾಗಿ ಹೇಳತ್ರಿ. ನೀವು ಇದನ್ನು ಕಲಿಸಿ ಒಂದು 5 ನಿಮಿಷ ಬಿಟ್ಟು ಮಾಡಿದರೂ ಬರ್ತೈತ್ರಿ. ಈಗ ಅಳಿಸಿ ಹಾಕಿ ನೋಡ್ರಿ. ಇನ್ನೊಂದು ತಟ್ಟಿಗೆ ಬೇಯ ತೆಗೆದು ಬಿಡೋದು ನೋಡ್ರಿ. ಇದು ನೀವು ಕೊಬ್ಬರಿ ಚಟ್ನಿ ಒಳಗಾರ ಉಣ್ರಿ, ಇಲ್ಲ ಹಂಗಾರ ಉಣ್ರಿ, ಬರ್ತೈತೆ ನೋಡ್ರಿ. ನಾವು ಹಂಗೆ ಉಂಡ್ಬಿಡ್ತೀವಿ ರೀ, ಯಾಕೆ ಇದ್ರಾಗೆಲ್ಲ ಉಳ್ಳಾಗಡ್ಡಿ ಎಲ್ಲ ಹಾಕ್ಬಿಟ್ಟಿನಲ್ರಿ, ಉಪ್ಪು ಖಾರ. ತಯಾರಾತು ನೋಡ್ರಿ ಬೀಟ್ರೋಟ್ ದೋಸೆ. ಈಗ ತಯಾರಾತು ನೋಡ್ರಿ ಬೀಟ್ರೋಟ್ ದೋಸೆ. ನೀವು ಬೀಟ್ರೋಟಿ ಉಳ್ಳಾಗಡ್ಡಿ ಸಣ್ಣ ರುಬ್ಬಿ ಹಾಕಿದ್ರು ಬರ್ತ್ರಿ. ಬೀಟ್ರೋಟ್ ದೋಸೆ ತಯಾರಾತು ನೋಡ್ರಿ.